ಹಾಯ್ ಫ್ರೆಂಡ್ಸ್, ನಮಸ್ಕಾರ. ಇವತ್ತು ನಾವು ಇಂಡಿಯನ್ ಸ್ಟೈಲ್ ಎಗ್ ಫ್ರೈಡ್ ರೈಸ್ ಯಾವ ಥರ ಮಾಡೋದು ಅಂತ ಹೇಳ್ಕೊಡ್ತೀನಿ. ಫಸ್ಟು ನಾವು ಎಣ್ಣೆ ಹಾಕ್ಕೊಂಡಿದ್ದೀವಿ. ಇವಾಗ ಮೆಣಸಿನ್ಕಾಯಿ ಹಾಕ್ತೀನಿ, ಬೇಕಂದರೆ ಪೇಸ್ಟನ್ನು ಹಾಕೊಬೋದು. ಇದಾದಮೇಲೆ ಇದಕ್ಕೆ ಜಿಂಜರ್ ಮತ್ತು ಗಾರ್ಲಿಕ್ ಚಾಪ್ ಆಗಿರೋದು ಹಾಕ್ತಾ ಇದ್ದೀನಿ. ಇದಕ್ಕೆ ಇವಾಗ ನಾನು ಈರುಳ್ಳಿ ಹಾಕ್ತಿರೋದು. ಇದು ಇಂಡಿಯನ್ ಸ್ಟೈಲಲ್ಲಿ ಹೇಳ್ಕೊಡ್ತಿರೋದು, ಅಥೆಂಟಿಕ್ ಚೈನೀಸ್ ಸ್ಟೈಲಲ್ಲ. ಈಗ ನೋಡ್ಬೋದು ಫೈನ್ ಚಾಪ್ ಆಗಿರೋ ಕ್ಯಾರೆಟ್ ಮತ್ತು ಕ್ಯಾಬೇಜ್ ಇದೆ. ಇವಾಗ ಕ್ಯಾರೆಟ್ ಹಾಕ್ಕೊಂತೀನಿ. ಇವಾಗ ಕ್ಯಾರೆಟ್ ಕುಕ್ ಆಗಿದೆ. ಇವಾಗ ಕ್ಯಾಬೇಜು ಮತ್ತು ಕ್ಯಾಪ್ಸಿಕಮ್ ಹಾಕ್ತೀನಿ. ಇವಾಗ ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ ಸಾಲ್ಟ್ ಮತ್ತು ಪೆಪ್ಪರ್ ಹಾಕೊಳ್ಳೋಣ. ಸಾಲ್ಟು ಮತ್ತು ಪೆಪ್ಪರ್ ಪೌಡರು, ಕ್ರಷ್ ಪೆಪ್ಪರ್ ಪೌಡರ್. ಇವಾಗ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ನೀಟಾಗಿ. ಮತ್ತು ಮೊಟ್ಟೆ ನಾವು ಆಲ್ರೆಡಿ ಫ್ರೈ ಮಾಡಿ ಇಟ್ಕೊಂಡಿದ್ದೀವಿ, ನೀವು ನೋಡ್ಬೋದು. ಇದು ಆಪ್ಷನಲ್. ತುಂಬ ಜನ ವೆಜಿಟೇರಿಯನ್ ಇದ್ದರೆ ಮೊಟ್ಟೆ ತಿಂದು ಹಾಕೊಳ್ಳಿಲ್ಲ ಅಂತಲೂ ಆಗುತ್ತೆ. ಇವಾಗ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ ನಾವು ಕುಕ್ಕರ್ನಲ್ಲಿ ರೈಸ್ ಮಾಡಿ ಇಟ್ಕೊಂಡಿದ್ದೀವಿ. ಇವಾಗ ಅದನ್ನೇ ಹಾಕ್ತಾ ಇದ್ದೀನಿ. ಇವಾಗ ರೈಸ್ ಹಾಕಿದ್ದೀವಿ. ಇವಾಗ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಸ್ಪ್ರಿಂಗ್ ಆನಿಯನ್ ಇದ್ರೂ ಹಾಕೊಬೋದು, ಬಟ್ ನಮ್ಮ ಹತ್ರ ಇವಾಗ ಎಲ್ಲ ಸ್ಪ್ರಿಂಗ್ ಆನಿಯನ್ನು. ಇವಾಗ ಮೇಲ್ಗಡೆಯಿಂದ ಗಾರ್ನಿಷಿಗೆ ಕೊತ್ತಂಬರಿ ಸೊಪ್ಪು ಹಾಕ್ತಿದ್ದೀನಿ. ಸ್ವಲ್ಪ ನಿಂಬೆಹಣ್ಣು ಹಾಕ್ತೀನಿ, ಏನಕ್ಕಂದರೆ ಸೋಯಾ ಸಾಸ್ ಹಾಕಿಲ್ಲ ಅಂತ. ಇವಾಗ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಂಡು ನೀವು ನೋಡ್ಬೋದು ಫ್ರೈಡ್ ರೈಸ್ ರೆಡಿ ಇದೆ. ಬಿಸಿ ಫ್ರೈಡ್ ರೈಸ್.